ಇನ್ನು ದಾವಣಗೆರೆ ಗಲಭೆ ಸಂಬಂಧ ಪೊಲೀಸರು ತನಿಖೆಯನ್ನ ಈಗ ಚುರುಕುಗೊಳಿಸಿದ್ದಾರೆ. ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಮಟ್ಟಿಕಲ್ನಲ್ಲಿ 40ಕ್ಕೂ ಹೆಚ್ಚು ಅಪ್ರಾಪ್ತರ ಗುಂಪು ದಾಂಧಲೆ ನಡೆಸಿದ ದೃಶ್ಯಗಳು ಈಗ ಹೊರಬಂದಿವೆ. ಕೈಯಲ್ಲಿ ದೊಣ್ಣೆ ಹಿಡಿದ ಪುಂಡರು ಸಿಕ್ಕ ವಾಹನಗಳನ್ನು ಜಖಂ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೂ 48 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕಲ್ಲು ತೂರಾಟ ಮಾಡಿ ಏನೂ ಗೊತ್ತಿಲ್ಲದ ಅಮಾಯಕನಂತೆ ಮನೆಯಲ್ಲಿ ಕೂತಿದ್ದವನಿಗೆ ಸಿಸಿಟಿವಿ ಆಧಾರದ ಮೇಲೆ ಪೊಲೀಸರು ಕೊಳ ತೊಡಿಸಿದ್ದಾರೆ. ಇದೇ ವೇಳೆ ಅಮಾಯಕರಿಗೆ ತೊಂದರೆ ಕೊಡದಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡಿವೆ. ನಾಗಮಂಗಲ ಗಲಭೆ ಸಂಬಂಧ ಊರು ತೊರೆದಿದ್ದ ಬದ್ರಿಕೊಪ್ಪಲಿನ ಯುವಕ ಕಿರಣ್ ಬ್ರೇನ್ ಸ್ಟ್ರೋಕ್ನಿಂದ ಮೃತಪಟ್ಟಿದ್ದಾನಂತೆ. ಕಿರಣ್ ತಂದೆ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಜೈಲಲ್ಲಿದ್ದಾರೆ. ಇನ್ನು ತುಮಕೂರು ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಬಜರಂಗದಳ ರಘು ಸಕಲೇಶ್ಪುರ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವೇಳೆ ಯಾದಗಿರಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಬೆಳಗಾವಿಯ ದರ್ಬಾರ್ ಗಲ್ಲಿಯಲ್ಲಿ ನಾಳೆ ನಡೆಯಲಿರುವಂತಹ ಈದ್ ಮಿಲಾದ್ ಪ್ರಯುಕ್ತ ಪ್ಯಾಲೆಸ್ತಾನ್ ಧ್ವಜ ಮಾದರಿಯ ದೊಡ್ಡ ಶಾಮಿಯಾನ ಅಳವಡಿಸಲಾಗಿತ್ತು. ಕೂಡಲೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇದನ್ನ ತೆರವು ಮಾಡಿಸಿದ್ದಾರೆ. ಮುಸಲ್ಮಾನರು ಯಾವ ರೀತಿ ಪೆಟ್ರೋಲ್ ಬಾಂಬ್ ಬಿಸಾಕ್ತಾರೆ, ತಲವಾರ ತೋರಿಸ್ತಾರೆ, ಕಲ್ಲು ಬಿಸಾಡ್ತಾರಲ್ಲ, ನೀವು ಕೂಡ ಸನ್ನದ್ಧರಾಗಿ ಮೆರವಣಿಗೆ ಹೋಗಿ ಅಂತ ನಾನು ಕೇಳ್ಕೊಳ್ಳಿ. ಅವ್ರಿಗೇನು ಹೂಗುಚ್ಚ ಕೊಡೋಕ್ಕಾಗಲ್ಲ. ಅವ್ರು ಕಲ್ಲು ಬಿಸಾಡ್ತಾರೆ ಅಂದರೆ ನಮ್ಮ ಕೆಳಗಡೆ ಹಣ್ಣು ಹಾಕ್ಲಿಕ್ಕೆ ನಾವೇನು ಮಾವಿನ ಮರ ಅಲ್ಲ. ನಾವು ವಾಪಸ್ಸು ಆಕ್ಷನ್ಗೆ ರಿಯಾಕ್ಷನ್ ಇರಲೇಬೇಕಾಗುತ್ತೆ. ಆ ಕೆಲಸ ನಾವು ಮಾಡಬೇಕಾಗುತ್ತೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಎನ್ಐಎಯಿಂದ ಎನ್ಕ್ವೈರಿ ಮಾಡಿ ಅಮಾಯಕರನ್ನ ಬಂಧಿಸುವಂತ ಅವಶ್ಯಕತೆ ಇಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರು ತಪ್ಪಿದಷ್ಟು ಶಿಕ್ಷೆ ಕೊಡಲಿ. ಎಲ್ಲಾ ಮುಸ್ಲಿಮ್ಸ್ ಕೆಟ್ಟರಲ್ಲ, ಎಲ್ಲಾ ಮುಸ್ಲಿಮ್ಸ್ ಒಳ್ಳೆಯವರಲ್ಲ. ಈ ವಿಚಾರದಲ್ಲಿ ಅದನ್ನು ಮಾತ್ರ ಗಂಭೀರವಾಗಿ ತಗೊಳ್ಬೇಕು. ಈ ಪ್ಯಾಲೆಸ್ತಾನ್ ಧ್ವಜವನ್ನು ಹಾಕೋದು, ಅದರ ಮಾದರಿಯಲ್ಲಿ ಹಾಕೊಳ್ಳೋದು, ಬರೀ ಉಳಿದಂಥವ್ರು ಮಾತನಾಡ್ತಾ ಇದ್ರೆ ನಾಯಕರು. ಆ ಸಮುದಾಯದಲ್ಲಿರುವಂತಹ ಧರ್ಮದ ಮುಖಂಡರು ಎಲ್ಲಿದ್ದೀರಾ, ಲೀಡರ್ಸ್ಗಳು ಎಲ್ಲಿದ್ದೀರಾ? ನಿಮಗೇನಾದ್ರೂ ಅವಶ್ಯಕತೆ ಇಲ್ವಾ? ಅಥವಾ ನೀವು ಅದನ್ನೇ ಬಯಸ್ತಾ ಇದ್ದೀರೋ? ನೀವು ಸೈಲೆಂಟ್ ಇರೋದು ನೋಡ್ತಾ ಇದ್ರೆ ಅದನ್ನೇ ಬಯಸ್ತಾ ಇದ್ದೀರಿ ಅಂತಲೂ ಅನಿಸ್ತಾ ಇದೆ. ಇಲ್ಲದೇ ಇದ್ರೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು. ಬೇರೆದೆಲ್ಲ ಮಸೀದಿಗಳಲ್ಲಿ ಮೈಕ್ ಹಾಕ್ಕೊಂಡು ಹೇಳ್ತೀರಾ, ಇದನ್ನ ಹೇಳಕ್ಕಾಗಲ್ವಾ? ಅಥವಾ ನಮಾಜಿಗೆ ಬಂದಂಥ ಸಂದರ್ಭದಲ್ಲಿ ಹೇಳ್ಬೇಕು ತಾನೆ, ನಿಮ್ಮ ಮಕ್ಕಳು ಸರಿದಾರಿಯಲ್ಲಿ ಇಟ್ಕೊಳ್ಳಿ, ಯಾಕೆ ಭಾರತ ದೇಶದ ಧ್ವಜವನ್ನು ಬಿಟ್ಬಿಟ್ಟು ಬೇರೆ ಧ್ವಜವನ್ನು ಹಾಕ್ತಾ ಇದ್ದೀರಾ ನೀವು ಅಂತೇಳಿ ಹೇಳಕ್ಕಾಗಲ್ವಾ? ಎಲ್ಲ ಹೇಳ್ತೀರಾ, ಉಳಿದಿದ್ದು ಎಲ್ಲ ಒಟ್ಟಾಗಕ್ಕೆ ಹೇಳ್ತೀರಾ. ಈ ವಿಚಾರದಲ್ಲಿ ಹೇಳಕ್ಕಾಗಲ್ಲ ನಿಮಗೆ ಅಂದರೆ ನೀವು ಬಯಸ್ತಾ ಇರೋದು ಅದನ್ನೇನಾ? ಹಾಗೆ ಅನ್ಕೋಬೇಕಾ? ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಬೇಕು ಆ ವಿಚಾರದಲ್ಲಿ. ಉಳಿದವ್ರು ಹೇಳೋದಲ್ಲ ಇದನ್ನು. ನಿಮ್ಮ ಧರ್ಮದಲ್ಲಿರುವಂಥ ಧರ್ಮ ಮುಖಂಡರು, ನಾಯಕರುಗಳು ಹೇಳಬೇಕು, ಅವಾಗ ತಿಳ್ಕೊಳ್ತಾರೆ. ಇಲ್ಲದ್ರೆ ನೀವು ಸೈಲೆಂಟ್ ಆಗಿದ್ರೆ ನೀವು ಒಪ್ಕೊಂಡಿದ್ದೀರಾ ಅಂತ ಅರ್ಥ ಅಷ್ಟೇ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ನಡೆಸಿದ ರೀತಿಗೆ ದೊಡ್ಡ ಮಟ್ಟದಲ್ಲೇ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೀಗ ತನಿಖಾ ವೈಖರಿಯನ್ನು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳಾದ ಕಾರ್ತಿಕ್, ನಿಖಿಲ್ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ವಾದ ಮಂಡಿಸಿದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನನ್ನ 23 ವರ್ಷದ ಅನುಭವದಲ್ಲಿ ನಾನು ಕಂಡಂತಹ ಅತ್ಯುತ್ತಮ ಚಾರ್ಜ್ ಶೀಟ್ ಇದು ಅಂತ ಬಣ್ಣಿಸಿದ್ದಾರೆ ಅವರೇ. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಜಯಶಂಕರ್ ಅವರು, ಹೌದು, ನಾನು ಕೂಡ ಚಾರ್ಜ್ ಶೀಟ್ ಅನ್ನು ನೋಡಿದ್ದೇನೆ, ಉತ್ತಮ ತನಿಖೆ ನಡೆದಿದೆ ಅಂದರು. ಆರೋಪಿಗಳಾದ ನಿಖಿಲ್, ಕಾರ್ತಿಕ್ ಜಾಮೀನು ಅರ್ಜಿ ವಿಚಾರಣೆ ಮುಗಿಸಿದ ಕೋರ್ಟ್ ಸೆಪ್ಟೆಂಬರ್ 23ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ಇದರ ಮಧ್ಯೆ ನಟ ದರ್ಶನ್ ತಮ್ಮ ಬಂಧನವಾದ 102 ದಿನಗಳ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಿದ್ದು, ಇದರ ವಿಚಾರಣೆ ಸೋಮವಾರ ನಡೆಯಲಿದೆ. ಎಸ್ಪಿಪಿಗೆ ಕೋರ್ಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಆರೋಗ್ಯ ಇಲಾಖೆ ಕೂಡ ಒಂಚೂರು ಗಮನ ಹರಿಸಬೇಕಾಗಿದೆ. ಕಳೆದ ಒಂದು ವಾರದಲ್ಲಿ ರಾಜ್ಯದ ವಿವಿಧೆಡೆ 4 ಮಕ್ಕಳು ಮೃತಪಟ್ಟಿರುವುದು ಕಳವಳಕ್ಕೆ ಕಾರಣವಾಗಿದೆ. ಅದು ನಾರ್ಮಲ್ ಆಗಿ ಅಲ್ಲ. ನಿನ್ನೆ ಹಾಸನ ಜಿಲ್ಲೆ ಚೆನ್ನಾಪುರದ 11 ವರ್ಷದ ಬಾಲಕ ಸಚಿನ್ ಎದೆ ನೋವಿನಿಂದ ಮನೆಯಲ್ಲಿಯೇ ಕುಸಿದು ಸಾವನ್ನಪ್ಪಿದ್ದಾನೆ. ಮೊನ್ನೆ ರಾಯಚೂರಿನ ಕವಿತಾಳದಲ್ಲಿ 9ರ ಬಾಲಕ ಶಿವಪ್ರಸಾದ್ ಲೋ ಬಿಪಿಯಿಂದ ತರಗತಿಯಲ್ಲೇ ಕುಸಿದು ಮೃತಪಟ್ಟಿದ್ದಾನೆ. ಸೆಪ್ಟೆಂಬರ್ 18ರಂದು ಯಾದಗಿರಿಯ ಕರ್ಕಳ್ಳಿಯಲ್ಲಿ 10ನೇ ತರಗತಿಯ ಬಾಲಕ ಲೋ ಬಿಪಿಯಿಂದ ಪರೀಕ್ಷೆ ಬರೆಯುವಾಗಲೇ ಸಾವನ್ನಪ್ಪಿದ್ದ. ಸೆಪ್ಟೆಂಬರ್ 11ರಂದು ರಾಯಚೂರಿನ ಅತ್ತನೂರಿನಲ್ಲಿ 14 ವರ್ಷದ ತರುಣ್ ಕೂಡ ಶಾಲೆಯಲ್ಲಿಯೇ ಕುಸಿದು ಇಹಲೋಕವನ್ನು ತೆತ್ತಿಸಿದ್ದ. ಈ ಸರಣಿ ಪ್ರಕರಣಗಳು ಭಾರೀ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ವೈದ್ಯರು, ಇದಕ್ಕೆಲ್ಲ ಬೇರೆ ಬೇರೆ ಕಾರಣ ಇರುತ್ತೆ, ಮಕ್ಕಳಿಗೆ ರೋಟೀನ್ ಹೆಲ್ತ್ ಚೆಕಪ್ ಮಾಡಿಸಬೇಕು, ಶಾಲೆಗಳಲ್ಲಿ ಹೆಲ್ತ್ ಕ್ಯಾಂಪ್ ಆಗಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಐ ಅಗ್ರಿ. ಫುಡ್ಡು ಹ್ಯಾಬಿಟ್ಸು ಜೊತೆಗೆ ಎಣ್ಣೆ ಪದಾರ್ಥಗಳನ್ನು ಬಳಕೆ ಮಾಡುವಂಥ ರೀತಿ, ಅವ್ರು ಹೇಗೆ ಬಿಹೇವ್ ಇಟ್ಕೊಂಡಿದ್ದಾರೆ ಆಹಾರ ಪಥ್ಯಗಳಲ್ಲಿ ಅನ್ನುವಂಥದ್ದು ನೋಡಬೇಕು. ಬಟ್ ಮಕ್ಕಳೆಲ್ಲ ಓಡಾಟ ಮಾಡ್ತಿರ್ತಾರೆ. ಬಟ್ ನನಗನ್ಸೋದು ಶಾಲೆಗಳಲ್ಲಿ ಈಗ ಆಟದ ಮೈದಾನಗಳೇ ಇಲ್ಲ. ಅದೇ ಬಹಳ ದೊಡ್ಡದಾದಂಥ ಏಟ್ ಅನಿಸುತ್ತೆ. ಮುಂಚೆಲ್ಲ ನಾವು ಆಟ ಆಡೋಕ್ಕೆ ಶಾಲೆಗಳಿತ್ತು, ಓಡಾಡ್ತಾ ಇದ್ವಿ ಹಂಗೆ. ಈಗ ಕಟ್ಟಡಗಳು ಅಷ್ಟೇ, ಗ್ರೌಂಡೇ ಇಲ್ಲ. ಎಲ್ಲಿಂದ ಆಟ ಆಡಬೇಕು? ಬೆವರು ಎಲ್ಲಿಂದ ಬರಬೇಕು? ಕೊಲೆಸ್ಟ್ರಾಲ್ ಎಲ್ಲಿಂದ ಹೋಗ್ಬೇಕು? ಎಣ್ಣೆ ಮೇಲೆ ಆ ತಿರುಪತಿ ಲಡ್ಡುಯಿಂದ ಹೇಳಿದ್ರಲ್ಲ, ಮೊದಲು ಎಣ್ಣೆಗಳ ಪದಾರ್ಥಗಳ ಬಗ್ಗೆ ಚೆಕ್ ಮಾಡಿ, ಒರಿಜಿನಲ್ ಎಣ್ಣೆ ಇದಾವ ಇಲ್ಲ ಅಂಥೇಳಿ. ಯಾರಾದರೂ ಶೇಂಗಾ ಎಣ್ಣೆನ 200 ರೂಪಾಯಿ ಕೊಡೋಕ್ಕಾಗತ್ತೇನ್ರಿ? 200 ರೂಪಾಯಿ ಕೊಡೋಕ್ಕಾಗತ್ತಾ? 1 kg ಶೇಂಗಾ ಹಾಕಿದರೆ ಅದರಲ್ಲಿ ಬರೋದೇ 1/4 ಲೀಟ್ರು ಎಣ್ಣೆ ಬರೋದು 1 kg. ಅದನ್ನು ಆಚೆಯಲ್ಲಿ 200 ರೂಪಾಯಿ ಕೊಡ್ತಾರೆ. ಹೆಂಗೆ ಕೊಡ್ತಾರೆ 1 ಲೀಟ್ರು? ಈಗಲೂ ನನಗೆ ಪ್ರಶ್ನೆ ಇದೆ. ದಯವಿಟ್ಟು ಆ ಬಗ್ಗೆ ಒಂಚೂರು ಯಾರಾದರೂ ಚೆಕ್ ಮಾಡ್ಕೊಳ್ಳಿ. ಅದನ್ನು ಬಳಕೆ ಮಾಡಿ ತುಂಬ ಹೆಲ್ತ್ ಹಾಳಾಗ್ತಾ ಇವೆ. ಇನ್ನು ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಲು ಡಿಸಿಎಂ ನೀಡಿದ ಡೆಡ್ಲೈನ್ ಮುಗಿದು 4-5 ದಿನ ಆಗಿದೆ. ಆದರೂ ರಸ್ತೆ ಗುಂಡಿ ಮುಚ್ಚೋ ಕಾರ್ಯ ಪೂರ್ಣಗೊಂಡಿಲ್ಲ. ಇದರ ನಡುವೆ ಮುಚ್ಚಿದ ರಸ್ತೆ ಗುಂಡಿಗಳ ಕಾಮಗಾರಿ ಗುಣಮಟ್ಟ ಪರೀಕ್ಷೆ ನಡೆಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ.
2-3 ದಿನಗಳಲ್ಲಿ ಬೆಂಗಳೂರು ನಗರ ಪ್ರದಕ್ಷಿಣೆಗೆ ದಿನಾಂಕ ನಿಗದಿ ಮಾಡಿ ರಾತ್ರಿ ಹೊತ್ತಲ್ಲಿ ಪರಿಶೀಲನೆ ನಡೆಸ್ತೀವಿ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ನನ್ನಲ್ಲಿ ಲೆಕ್ಕ ಇದೆ. ಅಭಿಯಾನದ ರೀತಿ ಕೆಲಸ ನಡೆದಿದೆ. 40 ವರ್ಷದಲ್ಲಿ ಇಷ್ಟು ತ್ವರಿತ ಕೆಲಸಗಳು ಆಗಿರಲಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳನ್ನು ಶ್ಲಾಘಿಸಿದ್ದಾರೆ. ಮೋಸ್ಟ್ಲಿ ನೀವು ಓಡಾಡೋದಷ್ಟೇ ಇರಬೇಕು ಸರ್. ಹೆಬ್ಬಾಳಕ್ಕೆ ಬನ್ನಿ, ಇನ್ನೊಂದು ಕಡೆಗೆ ಈ BL ಸರ್ಕಲಿಂದ ಗೊರಗುಂಟೆಪಾಳ್ಯಕ್ಕೆ ರೋಡಲ್ಲಿ ಹೋಗಿ ಒಂದ್ಸಲ ಓಡಾಡಿ. ಏನು ನೀವು ಓಡಾಡೋ ಜಾಗ ತೇಪೆ ಹಚ್ಬಿಟ್ರೆ ಎಲ್ಲ ಮುಗಿದೋಯ್ತಾ? ಒಂದಿಷ್ಟು ಓಡಾಡಿ ಯಾವ್ಯಾವ ರಸ್ತೆಗಳು ಹೆಂಗಿದೆ ಅಂತ ಹೇಳ್ಬಿಟ್ಟು ಸಿಟಿ ಓಡಾಡಿ ಒಂದು ರೌಂಡ್ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ಬಿಟ್ಟು ಹೇಳಿ. ಆಮೇಲೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ನಡೆದಿರಬಹುದಾದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ವಿಚಾರಣೆಗೆ ತನಿಖಾ ಆಯೋಗ ರಚಿಸಬೇಕು ಅನ್ನುವಂಥ ಫೈರ್ ಸಂಸ್ಥೆಯ ಮನವಿಗೆ ಚಿತ್ರೋದ್ಯಮದಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ತನಿಖಾ ಆಯೋಗ ಅನವಶ್ಯಕ, ಯಾವ ಸಮಿತಿಯೂ ಕೂಡ ಚಿತ್ರರಂಗಕ್ಕೆ ಬೇಡ ಅಂತ ಫಿಲ್ಮ್ ಚೇಂಬರ್ಗೆ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಮನವಿ ಮಾಡಿದೆ. ನಿರ್ದೇಶಕ ಟೇಶಿ ವೆಂಕಟೇಶ್, ನಿರ್ದೇಶಕ ಗುರುಪ್ರಸಾದ್, ನಟಿ ಭಾವನಾ ಸೇರಿ ಹಲವರು ತನಿಖಾ ಸಮಿತಿ ರಚನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿ ನೂತನ ಮುಖ್ಯಮಂತ್ರಿಯಾಗಿ ಅತಿಶಿ ಸಿಂಗ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ ಕೆಲವರು ಸಚಿವರಾಗಿಯೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ಬಳಿಕ ಸಿಎಂ ಗಾದಿಗೇರಿದ 3ನೇ ಮಹಿಳೆ ಅನ್ನೋ ಗರಿಮೆಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು ಕ್ವಾಡ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ಮೋದಿ ಅಮೆರಿಕಾಗೆ 3 ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸೊ ಈಗಾಗಲೇ ಹೋಗಿದ್ದಾರೆ. ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಅಲ್ಲಿ ಬರಮಾಡಿಕೊಂಡಿದ್ದಾರೆ. ಅವರನ್ನ ನೋಡಿ. ಅಲ್ಲಿ ಮೈಸೂರು ಅರಮನೆ ಬಳಿ ಕಳೆದ ರಾತ್ರಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಜಂಬೂ ಸವಾರಿಗೆ ಅಂತ ಬಂದಿರೋ ಆನೆಗಳಾದ ಧನಂಜಯ ಮತ್ತು ಕಂಜನ್ ನಡುವೆ ಊಟದ ವೇಳೆ ಒಂದಿಷ್ಟು ಗಲಾಟೆ ಆಗ್ಬಿಟ್ಟಿದೆ ಅಂತೆ. ಇವರು ಫಸ್ಟ್ ಟೈಮ್ ಅಲ್ವಂತೆ ಹಿಂಗೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದಂತೆ. ಇವರು ಎರಡೂ ಕೂಡ ದುಬಾರಿಯಿಂದ ಬಂದಿರೋ ಆನೆಗಳಿವು. ನಿನ್ನೆ ಕಂಜನ್ ಧನಂಜಯ್ ಓಡಿಸಿಕೊಂಡು ರಸ್ತೆಗೆ ಬಂದ್ಬಿಟ್ಟಿದೆ. ಜನ ಹೊತ್ತ ಗಾಬರಿ ಆಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ. ಅಲ್ಲಿ ಇನ್ನು ಬೆಂಗಳೂರಿನ ವೈಟ್ಫೀಲ್ಡ್ ಡೆಕಾಥ್ಲಾನ್ ಬಳಿ ಪಾದರಕ್ಷೆ ಹೊಲಿಯುವಂತ ಚಮಾರ ರಾಮಯ್ಯನ ಪ್ರಾಣಿ ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನ್ ಮಾಡಿದ್ದಾರೆ? ತಮ್ಮ ಶಾಪ್ನಲ್ಲಿ 4 ಬೀದಿ ನಾಯಿ ಬೆಕ್ಕುಗಳಿಗೆ ಖಾಯಂ ಸ್ಥಾನವನ್ನು ಕೊಟ್ಟಿದ್ದಾರೆ ರಾಮಯ್ಯ. ತಮ್ಮ ಅಲ್ಪ ಸ್ವಲ್ಪ ಸಂಪಾದನೆಯಲ್ಲಿಯೇ ಅವುಗಳ ಆರೈಕೆಯಲ್ಲಿ ತೊಡಗಿದ್ದಾರಂತೆ. ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗೆ ಆಗಿರೋದು. ಚೆನ್ನೈ ಟೆಸ್ಟ್ನ 3ನೇ ದಿನ ಬ್ಯಾಟಿಂಗ್ ವೇಳೆ ರಿಷಬ್ ಪಂತ್ ತಮಗೆ ತಾವೇ ಫೀಲ್ಡಿಂಗ್ ಅನ್ನ ಸೆಟ್ ಮಾಡಿಸಿದ ಅಪರೂಪದ ಸನ್ನಿವೇಶ ಕಂಡುಬಂದಿದೆ. ಬ್ಯಾಟ್ ಮಾಡೋ ವೇಳೆ ಲೆಗ್ ಸೈಡ್ ನಲ್ಲಿ ಮಿಡ್ ವಿಕೆಟ್ ನಲ್ಲಿ ಯಾರೂ ಇರಲಿಲ್ವಂತೆ. ಆಗ ಬಾಂಗ್ಲಾ ನಾಯಕರನ್ನು ಉದ್ದೇಶಿಸಿ, ಅರೆ ಭಾಯಿ ಇಲ್ಲೊಬ್ಬರನ್ನ ಹಾಕಿ, ಇಲ್ಲಿ ಹೆಚ್ಚು ಫೀಲ್ಡರ್ಗಳಿಲ್ಲ ಅಂದ್ರಂತೆ. ಕೂಡಲೇ ರಿಷಬ್ ಹೇಳಿದ ಕಡೆಗೆ ಬಾಂಗ್ಲಾ ಕ್ಯಾಪ್ಟನ್ ಶಾಂತ ಫೀಲ್ಡಿಂಗ್ ಸೆಟ್ ಮಾಡಿದ್ದಾರೆ. ಎಲ್ಲ ಬಿದ್ದು ನಕ್ಕಿದ್ದಾರೆ ಇದನ್ನು.